ನಾನು ಪದೇ ಪದೇ ಹೇಳಿದ್ದೇನೆ, ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿ, ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು. ಇದು ಇರ್ತಕ್ಕಂಥ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿದ್ದೀನಿ. ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ, ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋದ್ರು ಅರ್ಜಿ ಹಿಡ್ಕೊಂಡು. ನಾನು ಎಂದೂ ಸಹ 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ. ಇವರು ಕೇಂದ್ರ ಸರ್ಕಾರ ಅಂತ ಹೋದರು. ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು. ನೀವು ಎಷ್ಟು ದಿನ ಹಿಂಗೆ ಸಂಘರ್ಷ ಮಾಡ್ಕೊಂಡು ಹೋಗ್ತೀರಿ? ನಾನು ಹೇಳ್ತಾನೆ ಇದ್ದೀನಿ, 100 ಬಾರಿ ಹೇಳಿ, ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ. ಹೋಗಬೇಕು, ಕನ್ವಿನ್ಸ್ ಮಾಡಬೇಕು. ಇದು ಬಿಟ್ಟು ನೀವು ಪ್ರತಿನಿತ್ಯ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮಲ್ಲಿ ಕಿತ್ತಾಡ್ಕೊಂಡು ಕೂತಾರೆ. ಕೇಳೋರು ಯಾರು ನಿಮ್ಮನ್ನ? ನಾವು ಅಷ್ಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ GST ಹಣ ಕಟ್ತಾ ಇದ್ದೀವಿ. ಕಟ್ತಿದ್ದೀವಪ್ಪ, ಜನ ಕಟ್ತಾರೆ, ನೀವೆಲ್ಲ ಕಟ್ತಾ ಇರೋರು. GST ಸಿಸ್ಟಮ್ಮು ಬಂದ ಮೇಲೆ ಹೌದು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹ ಆಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಅದು 15%, 20% ಪ್ರತಿ ವರ್ಷ ಏರ್ತದೆ, ಪ್ರತಿ ತಿಂಗಳು. ಇವತ್ತು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವೇನು ಹೇಳ್ತೀರಿ? ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನ ರಚನೆ ಮಾಡಿದಾರೆ ಯಾರು? ಜವಾಹರ್ಲಾಲ್ ನೆಹರು ಇದ್ದಾಗಲೇ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದು. ಅವ್ರ ಕಾಲದಲ್ಲೇ ಕೆಲವು ಗೈಡ್ಲೈನ್ಸ್ನ ತಂದಂಥದ್ದು. ಆ ಗೈಡ್ಲೈನ್ಸ್ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪ ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳಿ. ಕೇಂದ್ರ ಸರ್ಕಾರ ಬೈದ್ರೆ ಏನಾಗುತ್ತೆ? ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡ್ತೇನೆ. ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂಥ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಎರಡೂ ಸದನದ ಎರಡೂ ಕಡೆಗೂ ನಾನು ಹೇಳಲಿಕ್ಕೆ ಬೇಕು. ಅವರ ನೂರಾರು ನ್ಯೂನ್ಯತೆಗಳನ್ನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಜನಮಾನಸದಿಂದ ಮರಿಬೇಕು. ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಕೊಂಡು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳ ಮುಚ್ಕೊಳ್ಳಿಕ್ಕೆ ಇದು ನಡೀತಾ ಇದೆ ಅಷ್ಟೇ. ಅದು ಹೊರತುಪಡಿಸಿ ಇವರಿಗೆ ಏನು ಸಾಧನೆ ಆಗಲ್ಲ. ಸರ್, ಮಂಡ್ಯದಲ್ಲಿ ಕೈಗಾರಿಕೆ ತೆರೆಯುವ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವುದೇ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ನನಗೆ ಅವರ ರಿಯಾಕ್ಷನ್ಗಳಿಗೆ ಉತ್ತರ ಕೊಡಬೇಕಂತ ಅನಾವಶ್ಯಕ. ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ. ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೇಂದ್ರದಲ್ಲಿ ನಾನು ಇನ್ನೂ 3 ವರ್ಷದ ಅವಧಿ ಇದೆ. ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅನ್ನೋದು ಅವರಿಂದ ನಾನು ಹೇಳಿಸ್ಕೊಂಡು ಮಾಡಬೇಕಾಗಿಲ್ಲ. ನನಗೂ ಸ್ವಲ್ಪ ಪರಿಜ್ಞಾನ ಇದೆ. ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ನಾನೇನು ಮಾಡಬೇಕು, ಕರ್ತವ್ಯ ಏನು ಮಾಡಬೇಕು ಅದು ಮಾಡಂತೆ. ಅವ್ರಿಗೆ ನಾನು ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಅವರು ಬರೀ ಬಾಯಲ್ಲಿ ಹೇಳ್ತಿದ್ರೆ ಕಂಪನಿಯಿಂದ ನೇರವಾಗಿ ಅರ್ಜಿ ಹಾಕ್ಸ್ಬೋದಾಗಿತ್ತು. ಆದ್ರೆ ಕುಮಾರಸ್ವಾಮಿ ಅವರು ಬರೀ ಬಾಯಿ ಮಾತಲ್ಲಿ ನಾನೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇಮ್ಮಿಡಿಯೇಟ್ ಆಗಿ ಪಾಪ ಇವ್ರ ಆಸೆ ನೆರವೇರಿಸ್ಬೇಕಲ್ಲ. ಇವ್ರ ಆಸೆ ನೆರವೇರಿಸೋಕ್ಕೋಸ್ಕರಲೇ ನನ್ನದೇ ಆದಂಥ ಇಲಾಖೆಯಲ್ಲಿ 500 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇಶ್ಯೂಗೆ ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀನಿ. ಆದೇಶ GON ಇಶ್ಯೂ ಮಾಡಿದ್ದೀವಿ. ಆ ಒಂದು ERIನಿಂದ ಒಂದು ಯೂನಿಟ್ ಹಾಕ್ಲಿಕ್ಕೆ ಆ ಆದೇಶನೂ ಮುಖ್ಯಮಂತ್ರಿ ಕಾಪಿ ತಲುಪಿಸಿದ್ದೀವಿ. ಏನು ಉಲ್ಲೇಖ? ಜಾಗ ಕೊಡಿ ಅಂತ ಹೇಳಿದ್ವಿ. ಅವ್ರು ಹೇಳ್ತಾ ಇರೋದು ನೇರವಾಗಿ ಕಂಪ್ನಿಯವರು ಬರೆಯಬೇಕು, ಕುಮಾರಸ್ವಾಮಿ ಅವರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ERI ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರಿಯ ಸ್ವಾಧೀನದಲ್ಲಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಗೆ ಜಾಗ ಕೊಡಿ ಅಂತ ಹೇಳಿ ಕೇಂದ್ರದ ಜವಾಬ್ದಾರಿಯುತವಾದಂಥ ಮಂತ್ರಿಯಾಗಿ ಪತ್ರ ಬರೆದಿರೋದು. ನನ್ನ ಇಲಾಖೆಯಿಂದಲೇ ಮಾಡ್ತೀವಿ ಅಂತ.
ನಾನು ಬರೀದೆ ಇನ್ಯಾರ ಕೈಲಿ ಬರೆಸ್ತೀರಿ? ಇದೆಲ್ಲ ಬಂದು ಹೇಳ್ತಾರೆ ನಿಮ್ಮ ಹತ್ರ, ಅಲ್ಲೆಲ್ಲ 100 ಎಕರೆ ಕೊಡಿ. ಇವ್ರು MLA ಕೊಡಕ್ಕೆ ಪವರ್ ಇದೆಯಾ? 100 ಎಕರೆ 200 ಎಕರೆ ಲ್ಯಾಂಡ್ ಕೊಡ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದು ಮಾಡ್ಕೊಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಪ್ರೊಸೀಜರ್ ಇದೆಯಲ್ಲ KDPದು, ಅಲ್ಲಿಂದ ತೀರ್ಮಾನಗಳಾಗ್ಬೇಕಲ್ವಾ? ಈಗ ಅದೇ ಒಂದು ಬ್ರದರ್, ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಾನು ಹಲವಾರು ಮೀಟಿಂಗ್ ಮಾಡಿದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಲ್ಯಾಂಡ್ ಹುಡುಕ್ಬೇಕು ಸರ್, ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಬಂದ್ರು. ಈಗ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರು ರಾಜಕೀಯ ಮಾಡ್ಕೊಳ್ಳಿ, ನನಗೆ ಅವ್ರಿಗೆ ಉತ್ತರ ಕೊಡಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಯಾವ ಭಾಗದಲ್ಲಿ ನೀವು KDPಯಿಂದ ಒಂದು ಇಂಡಸ್ಟ್ರಿಯಲ್ ಲೇಔಟ್ನ ಮೊದಲು ತೆಗಿಬೇಕಲ್ಲ, ನೀವು ಇಂಡಸ್ಟ್ರಿಯಲ್ ಲೇಔಟ್ ಫಾರಮ್ ಮಾಡಿ ಆಮೇಲೆ ಬರ್ತಾರೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ. ಈಗ ನಾನು ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ನಮ್ಮ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೊನ್ನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ದೀನಿ. ಸುಮಾರು 26 ಕಂಪನಿಗಳನ್ನ ಕರೆಸಿದ್ದೆ, ಮೀಟಿಂಗ್ ಮಾಡಿದ್ದೀನಿ 3 ಗಂಟೆ, ಈಗ ಒಂದು 15 ದಿವಸದಿಂದ. 5 ಜನಕ್ಕೆ ನಾವು ಟೆಂಡರ್ನಲ್ಲಿ ಅಪ್ರೂವ್ ಮಾಡ್ತಾ ಇದ್ದೇವೆ ಬಿಡರ್ಸ್ನ. ಕರ್ನಾಟಕದವ್ರದೇ ಒಂದು ಯುವಕರ ಒಂದು ಸಂಸ್ಥೆ ಮೋಟ್ರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರು ಮೋಟ್ರ್ ಇಂಜಿನ್ಗಳನ್ನ, ಅವರು ಈ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ಗೆ ನಮಗೊಂದು ಅವಕಾಶ ಕೊಡಿ. ನಮ್ಗೆ ಆಸ್ಟ್ರೇಲಿಯಾದಿಂದ ರಾ ಮೆಟೀರಿಯಲ್ ತರಿಸ್ತಕ್ಕಂಥದ್ದಕ್ಕೆ ಎಲ್ಲ ನಾವು ಸ್ವಲ್ಪ ಈಗಾಗಲೇ ಒಂದು ಮಾತುಕತೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಸ್ತಾಪ ತಂದರು. ನಾನು ಅವರಿಗೆ ಏನಾದರೂ ಮಾಡಿ ಮಂಡ್ಯದಲ್ಲಿ ಹಾಕೋದ್ರೆ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನಪ್ಪ ಅಂದರೆ ಏನು ಹೇಳಬೇಕು ಅವರು? ಸರ್, ಕರ್ನಾಟಕದಲ್ಲಿ ಉಪಯೋಗ ಬರಲ್ಲ ಸರ್, ಮಾಡೋಕ್ಕಾಗಲ್ಲ. ನೀವೇನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಹೇಳಿ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಭೂಮಿ ಕೊಡಿಸಿದ್ರೆ ನಮಗೆ ವಿಶಾಖಪಟ್ಟಣದ ಪೋರ್ಟ್ ಇದೆ, ನಾವು ಪ್ರೊಡಕ್ಷನ್ ಮಾಡಿದ್ದು ಬೇರೆ ಕಡೆಗೆ ರಫ್ತು ಮಾಡೋದಕ್ಕೆ, ಬೇರೆ ಕಡೆಯಿಂದ ರಾ ಮೆಟೀರಿಯಲ್ನ ಆಮದು ಮಾಡ್ಕೊಳ್ಳೋದಕ್ಕೆ ಪೋರ್ಟ್ ಇರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ, ನಮ್ಗೆ ಅಲ್ಲ ಜಾಗ ಕೊಡಿಸಿ ಸರ್. ಏನ್ ಸಮಸ್ಯೆ ಸರ್? ಈ ದರಿದ್ರ ಸರ್ಕಾರ ಕೇಳಿ ಏನ್ ಸಮಸ್ಯೆ ಅಂತೇಳಿ ನನ್ನೆಲ್ಲ ಕೇಳೋದು. ರಾಜ್ಯ ಸರ್ಕಾರದಿಂದ ಈ ಕ್ಷಣದವರೆಗೆ ರಾಜ್ಯ ಸರ್ಕಾರದ ಯಾವನೇ ಮುಖ್ಯಮಂತ್ರಿ ನನ್ನ ಮುಂದೆ ಬಂದು ಯಾವುದೇ ಪ್ರಸ್ತಾವನೆಯನ್ನು ಅವ್ರು ತಂದಿಲ್ಲ. ಮಾಧ್ಯಮಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ ನೋಡಿದ್ದೇನೆ ಹೊರತುಪಡಿಸಿ ನೇರವಾಗಿ ನನ್ನ ಹತ್ರ ಯಾರೂ ಬಂದು ಚರ್ಚೆ ಮಾಡಿಲ್ಲ. ಒಂದು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ರೈತರಿಗೆ ಮೊನ್ನೆ ಒಂದು ಲೆಟರ್ ಬರೆದಿದ್ದಾರೆ. 6ನೇ ತಾರೀಕು ಇಲ್ಲೇನೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಮ್ಮ ರೈತರಿಗೆ ಒಂದು ತಿಳುವಳಿಕೆ ಮಾಡೋಕ್ಕೆ ಅಗ್ರಿಕಲ್ಚರ್ ಬಗ್ಗೆ ಏನೋ ಒಂದು ಸಂವಾದ ಇದಿಟ್ಕೊಂಡವ್ರೆ, ಕಾನ್ಫರೆನ್ಸ್, ಅದಕ್ಕೆ ಉದ್ಘಾಟನೆಗೆ ಬನ್ನಿ ಅಂತ ಒಂದು ಲೆಟ್ರ್ ಬರೆದಿದ್ದಾರೆ. ಆದರೆ 6ನೇ ತಾರೀಕು ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಇದು ಒಂದು ಕಡೆ ನಮಗೆ ಈ ಕಡೆ ಇಲ್ಲ. ಅದೊಂದು ಹೊರತುಪಡಿಸಿದ್ರೆ ನನಗೆ ಯಾವುದೇ ಮಂತ್ರಿಗಳು ನನ್ನ ಮುಂದೆ ಬಂದಿಲ್ಲ, ನಮ್ಮ ರಾಜ್ಯಕ್ಕೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಮಾಧ್ಯಮದಲ್ಲಿ ಕೆಲವರು ಚರ್ಚೆ ಮಾಡೋದು ನೋಡಿ ಮಾಡೋಣ, ಕಾಲ ಉತ್ತರ ಕೊಡುತ್ತದಕ್ಕೆ. ನನಗೇನು ಆ ಥರ ಇಲ್ಲ, ಕಾಲ ಉತ್ತರ ಕೊಡುತ್ತೆ. ಇನ್ನೂ 3 ವರ್ಷ ಇದೆ. ಅಲ್ಲ, ನೀವ್ ಹೇಳಿದ್ರಲ್ಲ ಸರ್, ಸೆಮಿ ಕಂಡಕ್ಟರ್ ಕಂಪ್ನಿ ಅಮೆರಿಕ ಮೂಲದ್ದು, ಅದನ್ನ ಸಂಪರ್ಕ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ. ಯಾರು ಯಾವ ಸಚಿವರು ಹೇಳಿದ್ರು? ಎಂ ಬಿ ಪಾಟೀಲ್ ಹೇಳಿರೋದು ನೇರವಾಗಿ ಅವರು ಸಂಪರ್ಕ ಮಾಡಲಿ ಅಂತ. ಈಗಾಗಲೇ ಇಂಡಸ್ಟ್ರಿಯ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ಒಂದು ಪತ್ರ ಹೋಗಿದೆ, ಅವರಿಂದ ಕಂಪನಿ ಅವರೇ ಕಳಿಸ್ಕೊಂಡಿದ್ದಾರೆ. ನಾವು ಶತಪ್ರಯತ್ನ ಪಟ್ಟು ಇವತ್ತು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರನ್ನ ತರಲಿಕ್ಕೆ ನಾನು ಯಾರ್ಯಾರಿಗೆ ಎಷ್ಟೇ ಶ್ರಮ ಆಗ್ತದೆ ನನಗೆ ಗೊತ್ತು. ಈ ಸರ್ಕಾರ ಎಷ್ಟು ಮಟ್ಟಿಗೆ ಇವತ್ತು ಈ ರಾಜ್ಯದಲ್ಲಿ ಇಂಡಸ್ಟ್ರಿ ತರ್ತಕ್ಕಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾವ್ರೆ ಅಂತಕ್ಕಂಥದ್ದು ಗೊತ್ತು ನನಗೆ. ಬೇರೆ ರಾಜ್ಯಕ್ಕೆ ಏನಾಗ್ತಿದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ, ಇದೆಲ್ಲ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದ್ರೆ ಯಾಕೆ ಇಷ್ಟು ಟೀಕೆಗಳಾಗ್ತಾ ಇದೆ ಅಂತ ಹೇಳಿ ಟೀಕೆ ರಾಜಕೀಯವಾಗಿ ಮಾಡ್ತಾರೆ. ಪಾಪ ಹೇಳ್ತಾ ಇಲ್ವಾ? ನೀವು ಮಾತಾಡಿದ್ರೆ, ನೀವು ಭಾವನಾತ್ಮಕವಾಗಿ ಮಾತಾಡಿದ್ರಿ, ನಿಮ್ಗೆ ಹಿಡ್ಕೊಂಡಿರೋ ಯಾರು? ಅವ್ರ ತರ ನಾನು ಮಾತಾಡಕ್ಕಾಯ್ತದ?
ಮೊನ್ನೆ ಏನು ಹೇಳೋರು ಹೇಳಿ, ಅದಂತೂ ಈ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದರೆ ಜನತಾದಳ ಒದ್ದೋಡಿಸ್ಬೇಕಂತಲ್ಲ, ಜನತಾದಳ ಒದ್ದೋಡಿಸ್ಬೇಕಂತ. ಈ ಜಿಲ್ಲೆ ಇವರೊಬ್ಬರೇ ಗುತ್ತಿಗೆ ತಗೊಂಡಿರೋರು. ಯಾರು ತೋರಿಸ್ತಾರೆ ತೋರಿಸ್ತಾರೆ. ಸರ್ ಮುಂದೆ ಗೊತ್ತಾಗುತ್ತೆ. ಸರ್ MSP ದವ್ರದ್ದು ಹೇಳ್ತಾ ಇದ್ರಿ, ಯಾಕೆ ಅಂತಂದ್ರೆ ಪ್ರತಿ ಭಾಗಕ್ಕೂ ಕೂಡ ಖರೀದಿ ಕೇಂದ್ರಗಳು ನೋಡಿ, ಈ ಸರ್ಕಾರ ಬ್ರೋಕರ್ಸ್ಗಳಿಗಿರೋ ಸರ್ಕಾರ ಇದು.